ಈಗ ಏನಾಗಿದೆ ಅಂದರೆ ಸರ್, ಮಂಡ್ಯ PW ಇಲಾಖೆಯಲ್ಲಿ ಕಾರ್ಯಪಾಲಕ ಅಭ್ಯಂತರರಾಗಿ ಕರ್ತವ್ಯ ನಿರ್ವಹಿಸುವಂಥ ಅರ್ಸರ್ ಅವರು ಬೇಕಾದಷ್ಟು ಬೋಗಸ್ ಬಿಲ್ಲುಗಳನ್ನು ಸೃಷ್ಟಿ ಮಾಡಿ ಹಣವನ್ನು ಲೂಟಿ ಮಾಡಿರ್ತಾರೆ. ಮತ್ತು LOCಯನ್ನು 1 ಲಕ್ಷಕ್ಕೆ 12%ನಂತೆ ಹಂಚಿಕೆ ಮಾಡಿ, ಅದು ಜ್ಯೇಷ್ಠತೆ ಆಧಾರದ ಮೇಲೆ LOCನ ಹಂಚಿಕೆ ಮಾಡಬೇಕು ಸರ್. ಜ್ಯೇಷ್ಠತೆ ಆಧಾರದ ಮೇಲೆ ಹಂಚಿಕೆ ಮಾಡಿಲ್ಲ. ಅವರು ಕರ್ನಾಟಕ ಪಾರದರ್ಶಕತೆ ನಿಯಮವನ್ನು ಮೀರಿದ್ದಾರೆ. ಹಾಗೂ ಅವರು ಕಾಮಗಾರಿಯ ಟೆಂಡರ್ಗಳಲ್ಲಿ 300 ರಿಂದ 400 ಕೋಟಿ ಹಗರಣ ಆಗಿದೆ ಸರ್. ಇದ್ರ ಬಗ್ಗೆ ಸರ್ 2018, 19, 20ರಲ್ಲಿ ದೂರನ್ನು ಕೊಟ್ಟು ಆ ದೂರನ್ನು ನೇಮಕ ಮಾಡಿ ಸರ್ಕಾರ ಅಪರ ಮುಖ್ಯ ಕಾರ್ಯದರ್ಶಿಗಳು PWD ರವರು ಆದೇಶ ಮಾಡಿದ್ದಾರೆ ಸರ್. ಚೀಫ್ ಇಂಜಿನಿಯರ್ ದಕ್ಷಿಣವರವರಿಗೆ ಅವರು SCRಗೆ ಆದೇಶ ಮಾಡಿದ್ದಾರೆ ಸರ್. ಆದರೆ ಇದುವರೆಗೂ ತನಿಖೆ ಆಗಿಲ್ಲ ಸರ್. ಮತ್ತು ಆ ಜಾಗಕ್ಕೆ ಅವರನ್ನೇ ಕಾರ್ಯಪಾಲಕ ಅಭ್ಯಂತರಾಗಿ 2023-24 ಮತ್ತೆ ನೇಮಕ ಆಗಿದ್ದಾರೆ ಸರ್. ಅವರು ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿನ ಹಗರಣ ಮಾಡಿ ಸರ್, ಬೇಕಾದಷ್ಟು ಆಸ್ತಿ ಮಾಡಿದ್ದಾರೆ ಸರ್. ಅವ್ರ ಮಾವರ ಹೆಸರಿನಲ್ಲಿ ಸರ್, ಮಂಡ್ಯ ಜಿಲ್ಲೆ ನಾಮಂಗಲ ತಾಲೂಕಿನಲ್ಲಿ ಸರ್. 100 ಸರ್ಕಾರಕ್ಕೆ ಅವ್ರ ವಿರುದ್ಧ ದೂರು ಕೊಟ್ಟಿದೆ ಸರ್. 2018, 19 ದಾಖಲೆ ಸಮೇತ ದೂರು ಕೊಟ್ಟಿದೆ ಸರ್. ಯಾರಿಗೆ ಕೊಟ್ಟಿದ್ರಿ? ರಾಜ್ಯಪಾಲರಿಗೆ, ಮುಖ್ಯಮಂತ್ರಿಗಳಿಗೆ, PWD ಇಲಾಖೆಗೆ ಕಾರ್ಯದರ್ಶಿಗಳಿಗೆ, ಸಚಿವರಿಗೆಲ್ಲ ಕೊಟ್ಟಿದ್ದೀವಿ ಸರ್. ಈಗಿನ ಸರ್ಕಾರದ ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಅವ್ರಿಗೆ ಏನಾದ್ರು ಕೊಟ್ಟಿದ್ರಾ? ಹೌದು ಸರ್, PWD ಮಿನಿಸ್ಟರ್ ಕೊಟ್ಟಿದ್ದೀವಿ, ಮತ್ತು ರಾಜ್ಯಪಾಲರಿಗೆ ಕೊಟ್ಟಿದ್ದೀವಿ, ಮುಖ್ಯಮಂತ್ರಿಗಳು ಕೊಟ್ಟಿದ್ದೀವಿ, ಕಾರ್ಯದರ್ಶಿಗಳು ಕೊಟ್ಟಿದ್ದೀವಿ ಸರ್. ನಾವಲ್ಲೇ ಒಂದು 5-6 ತಿಂಗಳ ಮೇಲೆ ಆಗಿದೆ ಸರ್. 3-4 ದೂರು ಕೊಟ್ಟಿದ್ದೀವಿ ಸರ್. ರಾಜ್ಯಪಾಲರು ಸಹ ಕೊಟ್ಟಿದ್ದೀವಿ ಸರ್. ಸರ್ ನನಗೆ ಬರೀ ಅಕ್ಲಾಜ್ಮೆಂಟ್ ಮಾತ್ರ ಕೊಟ್ಟಿದ್ದಾರೆ, ಬಂದಿದೆ ರಿಸೀವ್ಡ್ ಅಂತ. ಇದುವರೆಗೂ ತನಿಖೆ ಮಾಡಿ ಅಂತ ಮಾಡಿದ್ದಾರೆ, ಆದರೆ ತನಿಖೆ ಆಗ್ತಿಲ್ಲ ಸರ್. ಯಾಕೆಂದರೆ ಯಾವುದೇ ಕಾರಣಕ್ಕೆ ಅರ್ಸರ್ ಅವರು ಪ್ರಭಾವಿ ರಾಜಕಾರಣಿಗಳ ಅಳಿಮಯ್ಯ. ಯಾರು ಪ್ರಭಾವಿ ರಾಜಕಾರಣಿ? ಒಕ್ಕಲ ಸಂಘದ ಮಾಜಿ ಉಪಾಧ್ಯಕ್ಷರು HD ಕೃಷ್ಣೇಗೌಡರು ಅಂದ್ಬಿಟ್ಟು ಅವ್ರ ಅಳಿಮಯ್ಯ ಸರ್. ಅವ್ರಿಗೆ ರಕ್ಷೆ ಇದೆ ಸರ್. ಇಲ್ಲಿ ರಾಜ್ಯ ಮಟ್ಟದಲ್ಲೂ ರಕ್ಷೆ ಇದೆ, ಮತ್ತು ಜಿಲ್ಲಾ ಮಟ್ಟದಲ್ಲೂ ರಕ್ಷೆ ಇದೆ. ಜಿಲ್ಲಾ ಮಟ್ಟದ ಸಚಿವರು ಇದುವರೆಗೂ ಅವ್ರ ಮೇಲೆ ಕ್ರಮ ಕೈಗೊಂಡಿಲ್ಲ ಸರ್. ಮಂಡ್ಯ ಜಿಲ್ಲಾ ಸಚಿವರು ಇದುವರೆಗೂ ಕ್ರಮ ಕೈಗೊಂಡಿಲ್ಲ. ಚಿನ್ನರ ಸ್ವಾಮಿಯವರ ಆಪ್ತರು ಯಾರು HD ಕೃಷ್ಣೇಗೌಡರು. ಈಗ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಗಮನಕ್ಕೆ ತಂದಿದ್ದೀರಾ? ತಂದಿದ್ದೀವಿ ಸರ್, ಹೋಗಿದೆ, ಹೇಳಿದ್ದೀವಿ. ಏನು ಹೇಳಿದ್ರು ಅವರು ಕಡೆದಾಗಿ? ನಾನು ಆಮೇಲೆ ಕ್ರಮ ತಗೋತೀನಿ, ಒಂದು ತಿಂಗಳಿರಿ ಅಂತ ಹೇಳಿದ್ರಂತೆ. ಯಾರೋ ನಮ್ಮ SC/ST ಜಿಲ್ಲಾ ಗುತ್ತಿಗೆದಾರ ಸಂಘದವರು ಇವಾಗ ಹೇಳಿದ್ದಕ್ಕೆ ಯಾವುದಕ್ಕೆ ಇದುವರೆಗೂ ಏನೂ ಕ್ರಮ ತಗೊಂಡಿಲ್ಲ ಸರ್. ಆಮೇಲೆ HR ಅರಸರು ಸಹ ಸರ್ಕಾರಿ ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ಸುಳ್ಳು ಗ್ರಾಮೀಣ ಕೃಪಾಂಕವನ್ನು ಪಡೆದು ಸರ್ಕಾರಿ ಇಲಾಖೆಯಿಂದ ಆ ಕೆಲಸಕ್ಕೆ ಸೇರ್ಕೊಂಡಿದ್ದಾರೆ ಸರ್. ಅದರಲ್ಲೂ ಅದು ಸಹ 2019-20 ಇದು ದಾಖಲೆ ಸಮೇತಾಗಿ C. ಪುಟ್ಟಸ್ವಾಮಿ ಗೌಡರು ಅಂದ್ಬಿಟ್ಟು ಮಾಹಿತಿ ಹೋರಾಟಗಾರರು ದೂರು ಕೊಟ್ಟಿದ್ದಾರೆ ಸರ್. ಅದು ಇದುವರೆಗೂ ತನಿಖೆ ಆಗಿಲ್ಲ ಸರ್. ಅದು ಎಷ್ಟೇ ದೂರು ಬಂದರೂ ಸಹ C ಮಟ್ಟದಲ್ಲಿ, ಸಾಹೇಬ್ರ ಮಟ್ಟದಲ್ಲಿ ನಿಂತೋಗಿದೆ ಸರ್. SC ಮಟ್ಟಕ್ಕೆ ಕಳಿಸ್ಬಿಟ್ಟು ಸುಮ್ಮನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಬಿಡ್ತಾರೆ ಸರ್. ಅಂದರೆ ಸರ್, ಈಗ ಸರ್ಕಾರ ಇರೋದು ಸರ್ ಸಿದ್ದರಾಮಯ್ಯ ಸರ್ಕಾರ. ಸಿದ್ದರಾಮಯ್ಯನವರು ಆಯಿಂದ ನಾಯಕರಿಂದ ಹೋರಾಟ ಮಾಡಿಕೊಂಡು ಹೋದ ಸಲನೂ ಮುಖ್ಯಮಂತ್ರಿಗಳಾಗಿದ್ದರು, ಈ ಸಲ ಮುಖ್ಯಮಂತ್ರಿಗಳಾಗಿದ್ದಾರೆ ಸರ್. ಆದರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರದಲ್ಲೇ, ಸಿದ್ದರಾಮಯ್ಯರ ಮುಖ್ಯಮಂತ್ರಿಗಳ ಆಡಳಿತದಲ್ಲೇ ಒಬ್ಬ ದಲಿತ ದೂರದಾರರ ಮೇಲೆ ಕರ್ತವ್ಯದಲ್ಲಿದ್ದಾಗ ಒಬ್ಬ ಕಾರ್ಯಪಾಲಕ ಅಭ್ಯಂತರ PWD ಅವರು, ಅದು ಲೋಕಾಯುಕ್ತವರು ತನಿಖೆ ಮಾಡಕ್ಕೆ ಬಂದಾಗ ಅವ್ರ ಮುಂದೆ ಅವರ ಸಂಬಂಧಿಕರು ಮತ್ತು ಈ HR ಅರ್ಸರ್ ಅವರು ಅಲ್ಲೇ ಮಾಡಿ ಜಾತಿ ನಿಂದನೆ ಮಾಡಿದ್ದಾರೆ ಸರ್. ಇದ್ರ ಬಗ್ಗೆ ಸರ್ ಕಂಪ್ಲೇಂಟ್ ಕೊಡೋಕೆ ಹೋಗ್ಬೇಕಾದ್ರೆ ಕೆರಗೋಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ತಗೊಳ್ಳಿಲ್ಲ ಸರ್. ನ್ಯಾಯಾಲಯದಲ್ಲಿ ಸರ್ PCR ಮಾಡಿ ಎಲ್ಲ ಮಾಡಿ ಸರ್ ಅವ್ರ ಮೇಲೆ ಸರ್ SC/ST ಕೇಸ್ ನಿಂದನೆ ಕೇಸ್ ಆಗಿದೆ ಸರ್. ಅಲ್ಲೇ ಕೊಲೆ ಕೇಸ್ ಆಗಿದೆ ಸರ್. ಈಗ ಸರ್ಕಾರ ಹೇಳುತ್ತೆ SC/ST ಅವರಿಗೆ ಈ ಕಾಂಟ್ರಾಕ್ಟಲ್ಲಿ ಮೀಸಲಾತಿ 1 ಕೋಟಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದೀವಿ ಅಂತಾರೆ. ನೀವು ನೋಡಿದ್ರೆ ಇಲ್ಲಿ ಇಲ್ಲ ಸರ್, SC/ST ಅವರಿಗೆ ಅವ್ರು ಕೊಡೋದೇ ಇಲ್ಲ ಸರ್. ಈಗ ತನಿಖೆ ಮಾಡಿಸಿ ಸರ್. SC/ST ಗುತ್ತಿಗೆದಾರಿಗೆ ಸರ್ ಬಿಲ್ಗಳನ್ನ ಪಾವತಿ ಮಾಡಲ್ಲ ಅವರು. ಇಷ್ಟು ಮೀಸಲಾತಿ ಅಂತ ಇರ್ತದೆ ಸರ್, ಬಿಲ್ಗಳು ಮಾಡಲ್ಲ, ಕಾಮಗಾರಿಗಳು ಮಾಡಲ್ಲ ಅವರು ಸರ್. ಅವರು ತಮಗೆ ಇಷ್ಟ ಬಂದ ಹಾಗೆ ಕರ್ನಾಟಕದ ಪ್ರದರ್ಶನ ಮೀರಿ, ಜ್ಯೇಷ್ಠತೆಯನ್ನು ಮೀರಿ ಸರ್ LOCನ ಹಂಚಿಕೆ ಮಾಡಿದ್ದಾರೆ ಸರ್. ಏನು ಗೊತ್ತಾ ಸರ್, ಯಾರು ಜಾಸ್ತಿ ಪರ್ಸೆಂಟೇಜ್ ಕೊಡ್ತಾರೆ ಸರ್ 1 ಲಕ್ಷಕ್ಕೆ ಅವ್ರಿಗೆ ಸೀನಾಲ್ಟಿ ಸರ್ ಒಳ್ಳೆ ಜ್ಯೇಷ್ಠತೆ ಇಲ್ಲ ಸರ್. ಆಮೇಲೆ ಸರ್ ಸರ್ಕಾರಕ್ಕೆ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಸರ್. ಅಹಿಂದ ಸಾಹೇಬರು ಸಿದ್ದರಾಮಯ್ಯವರು ಪ್ರೀತಿಯವಂತರು, ಇವು ಸರ್ಕಾರದಲ್ಲಿ ದಲಿತರಿಗೆ ಹೆಂಗಾರು ಉಳಿಗಾಲಿಗಲ್ವಾ ಸರ್? ಉಳಿಗಾಲಿಲ್ವಾ? ಅಲ್ಲ, ನಿಮ್ಮ ಅಹಿಂದ ಮಿನಿಸ್ಟರ್ ಇದಾರಲ್ಲ, ಮಾದೇವಪ್ಪರ್ ಆಗಿರ್ಬೋದು, ಬೇರೆ ಸತೀಶ್ ಜಾರಕಿಹೊಳಿ ಅವರು ಸುಧಾ ನಮ್ಮ ಫಸ್ಟ್ ಪಂಗಡದವರು, ಅವರು ಸಚಿವರು. ಇದ್ರ ಬಗ್ಗೆ ಸಚಿವರ ಇದ್ರ ಬಗ್ಗೆ ಕಾನೂನು ಕ್ರಮ ತಗೋಬೇಕಲ್ಲ ಸರ್? ಆಯ್ತಲ್ವ ಸರ್? 5-6 ತಿಂಗಳಿಂದ ತಗೋಬೇಕಾ ಸರ್? ಇವತ್ತು ಒಬ್ಬ ಜಿಲ್ಲಾ ಮಟ್ಟದ PWD ಕರ್ತವ್ಯ ಒಬ್ಬ ಕಾರ್ಯಪಾಲಕ ಅಭ್ಯಂತರರು ಒಬ್ಬ ದಲಿತನ ಜಾತಿ ನಿಂದನೆ ಮಾಡಿ ಅಲ್ಲೇ ಮಾಡಿದ ಅಂತಂದಮೇಲೆ ಒಬ್ಬ ಸಾಮಾನ್ಯ ಮನುಷ್ಯ ನಿಮ್ಮ ಕನ್ನಡದಲ್ಲಿ ಎಲ್ಲಿ ಬೇಕಾದ್ರೂ ಮಾಡಲ್ವ ಸರ್?
ದೂರು ಕೊಟ್ಟರು ಸರ್, ಇದುವರೆಗೆ ಯಾಕೆ ಸರ್ ಕ್ರಮ ತಗೊಂಡಿಲ್ಲ? ಅಲ್ಲೇ ಪಕ್ಕದಲ್ಲಿ DSP ಸಾಹೇಬ್ರು ಇದ್ರು ಸರ್ ಆಫೀಸು. ಜಾತಿ ನಿಂದನೆ ಕೇಸ್ ಆದಮೇಲೆ ಸರ್ ಆತನನ್ನು ಅರೆಸ್ಟ್ ಮಾಡಬೇಕು, ಮಾಡಲ್ಲ ಸರ್. ಅಲ್ಲೇ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ. ಅವರು ಜಾಮೀನು ಸಿಗೋವರೆಗೂ ಅವ್ರು ಏನು ಮುಟ್ಟಲ್ಲ ಸರ್. ಅವ್ರು ಪ್ರಶ್ನೆನೇ ಮಾಡಲ್ಲ. ಯಾಕೆಂದರೆ ಸರ್ ಅವ್ರಿಗೆ ಅಷ್ಟೊಂದು ಪ್ರಭಾವ ಇದೆ ಸರ್. ಇವರ ಹಿಂದೆ 10 ಸಾವಿರ ಹಿಂದೆ ಸರ್ ಪ್ರಭಾವ ರಾಜಕಾರಣಿ ಇದ್ದಾರೆ, ಪ್ರಭಾವ ಅವ್ರು ಇನ್ನೊಬ್ರು ಇದ್ದಾರೆ, ಸ್ವಾಮೀಜಿನೇ ಇದ್ದಾರೆ ಸರ್. ಪ್ರಭಾವ ಸ್ವಾಮೀಜಿನೇ ಇದ್ದಾರೆ ಅವ್ರಿಗೆ. ಸತ್ಯ ಹೇಳ್ತೀನಿ ಸರ್ ನಾನು. ಯಾಕೆಂದರೆ ಹಿಂದೆ ಅವ್ರ ತಂದೆ ಆ ಸ್ವಾಮೀಜಿಗಳಿಗೆ ಸೇವೆ ಮಾಡ್ಕೊಂಡು ಬಂದಿದ್ದಾರೆ. ಆ ಸ್ವಾಮೀಜಿ ಪ್ರಭಾವ ಇದೆ, ನಾನು ಏನು ಮಾಡೋಕ್ಕಲ್ಲ ಅಂತಾರೆ ಸರ್ ಅವರು. ಸರ್ ಗೊತ್ತಲ್ವ ಸರ್, 10 ಸಾವಿರ ಅವರು ಒಂದೊಂದು ಮೇಲೆ ಜಾತಿ ನಿಂದನೆ ಮೇಲೆ ಅದು 10 ಸಾವಿರ ಅವರು ಅಂದಮೇಲೆ ಗೊತ್ತಾಗೋದಿಲ್ಲ ಸರ್. ಇದೆ ಸರ್, ಗೊತ್ತಾಗುತ್ತೆ. ಈಗ ಅಂತಿಮವಾಗಿ ಸರ್ಕಾರಕ್ಕೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ಸರ್ ಸರ್ಕಾರಕ್ಕೆ ಇನ್ನೇನು ಬಯಸಲ್ಲ ಸರ್. ಅವಯ್ಯ ಸ್ವಾಮೀಜಿ ಹೆಸರು ಹೇಳ್ಕೊಂಡು ಮತ್ತು ರಾಜಕಾರಣಿ ಹೆಸರು ಹೇಳ್ಕೊಂಡು ಸಹ ಬೇಕಾದಷ್ಟು ನಾನು ಹಗರಣ ಮಾಡ್ತೀನಿ, ನೀನೇನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಸರ್ ನಮ್ಮ ಮೇಲೆ ಸರ್ ಜಾತಿ ಅಟ್ರಾಸಿಟಿಗೆ ನಮ್ಮ ಜಾತಿ ಬೈಯೋದು. ಆಮೇಲೆ ನಮ್ಮ ಮೇಲೆ ಸರ್ ಇದಾಗ್ತಾರಲ್ಲ ಸರ್, ಮಾನಶ್ರಮಕ್ಕೆ ನಮ್ಮ ಕೇಸ್ ಹಾಕೋದು, ಎದುರಿಸೋದು. ನಾವೇನು ಕೇಸ್ ಕೊಟ್ಟರೆ ಸರ್ ಇಲ್ಲ, ಏನಾರು ಕೇಸ್ ಕೊಟ್ಟು ಮತ್ತೆ ಆಫೀಸ್ಗೆ ಹೋದಾಗ ಸರ್ ನಾವು ನಿನ್ನ ಮೇಲೆ ಕರ್ತವ್ಯಕ್ಕೆ ಅಡ್ಡಿಪಡಿಸ ಅಂತ ಕೇಸ್ ಮಾಡೋದು ಸರ್. 2018, 19, 19, 20ರಲ್ಲಿ ಬೇಕಾದಷ್ಟು ಅವ್ರ ಮೇಲೆ ತನಿಖೆಗೆ ಸರ್ ಆದೇಶ ಆದಮೇಲೆ ಸರ್ ಇವ್ರು ಮತ್ತೆ ಅಲ್ಲಿಗೆ ಯಾಕೆ ಸರ್ ಸರ್ಕಾರ ನೇಮಕ ಮಾಡ್ತೋ? ಆ ದಾಖಲಾತಿಗಳನ್ನೆಲ್ಲ ಸುಟ್ಟಾಕಕ್ಕೆ ಏನೋ ಮಾಡೋರು ಸರ್. ಕೊಡಿ ಸರ್. ಅವ್ರು ಯಾರು ನಂಗೆ ಹೇಳಿ ಸರ್, ಏನು ಕೊಡಿಲ್ಲ, ಬರೀ ತನಿಖೆಗೆ ಅಂತ ಒಂದು ಲೆಟ್ರ್ ಹಾಕ್ತಾರೆ ಸರ್, ಅಷ್ಟೇ ಸುಮ್ಮನೆ ಆಗೋದ್ರಿ ಸರ್. ಅವರು ಏನು ಸರ್ ದೌರ್ ನಿಜವಾಗ್ಲೂ ಹೇಳ್ತೀವಿ ಸರ್, ಸ್ವಾಮೀಜಿಗಳಾಗಲಿ ರಾಜಕಾರಣಿಗಳಾಗಲಿ ಇವರಿಗೆ ಭ್ರಷ್ಟಾಚಾರ ಮಾಡು ಅಂತ ಹೇಳಲ್ಲ ಸರ್. ಅವ್ರು ಹೆಸರು ಹೇಳ್ಕೊಂಡು ಮಾಡ್ತಾರೆ ಸರ್. ನಮ್ಮನ್ನ ಎದುರಿಸೋ ಸರ್, ನಮ್ಮನ್ನ ಎದುರಿಸೋದು. ಮಂಡ್ಯ ಜಿಲ್ಲೆ SR ಹರ್ಷರವರು ಕಾರ್ಯಪಾಲಕ ಇಂಜಿನಿಯರ್ ಆಗಿದ್ದರು. ನನಗೆ 2/8/2023 ಲೋಕಾಯುಕ್ತರು ನನಗೆ ಅರ್ಜಿಯನ್ನು ಕಳಿಸಿದರು. ಅಂದರೆ ತನಿಖೆಗೆ ಬನ್ನಿಯಪ್ಪ ಅಂತ. ನಾವು ಹೋಗಿದ್ದೆವು. ಮತ್ತು ಹರ್ಷ ಅವರು ಎಜುಕೇಟಿವ್ ಅವರು ಬಂದಿದ್ದರು, ಕಾರ್ಯಪಾಲಕ ಅಭಿಯಂತರರು. ಅಲ್ಲಿ ಬಂದಿದ್ದಾಗ ಅವರು ಸಂಬಂಧಿಕರು ಮತ್ತು ಅವರು ನಿಲ್ದು ಅವರು ಲೋಕಾಯುಕ್ತರು ತನಿಖೆ ಮಾಡೋಕ್ಕೆ ಅವಕಾಶ ಕೊಡದೇ ಅಲ್ಲಿ ನನಗೆ ಜಾತಿ ನಿಂದನೆ ಮಾಡಿದ್ದಾರೆ ಮತ್ತು ನನಗೆ ಕೊಲೆ ಬೆದರಿಕೆಯೂ ಹಾಕಿದ್ದಾರೆ. ನಾನು ಮುಂದೇನೋ ಇಲ್ಲೇನಾರ ನಿನಗೇನಾದರೂ ಹೆಚ್ಚು ಕಮ್ಮಿ ಮಾಡ್ತೀನಿ, ನನ್ನ ಸವಾಸಕ್ಕೆ ಬಂದು ನನ್ನ ಸವಾಸ ನಿನ್ಗೆ ಗೊತ್ತಿಲ್ಲ ಅಂತೇಳಿ ನನಗೆ ಬೆದರಿಕೆನೂ ಹಾಕಿದ್ದಾರೆ. ನಾನು ಮುಂದೆ ಏನಾದರೂ ಅಪ್ಪಿತಪ್ಪಿ ಏನಾರ ಅನಾಹುತ ಆದ್ರೂ ಅವರೇ ಕಾರಣ ಆಗ್ತಾರೆ. ಇದು ಒಂದು ವೇಳೆ ಹಾಗೆಯೇ ನಮ್ಮ ಸಿದ್ದರಾಮಯ್ಯವರು ಆಗಿಂದ ಬಂದವರು, ದಲಿತರು ಅಂದರೆ ಅವ್ರಿಗೂ ಪ್ರೀತಿ ಇರ್ತದೆ, ಜಾಕೀರ್ ಹೊಳೆಯವರು ಸಹ ಅವ್ರು ನಮ್ಮ ಪ್ರೀತಿ ಇರ್ತದೆ. ನಾವೇನು ಕೊಟ್ಟಿದ್ದೀವಿ ನಾವು ದೂರುಗಳು ಅದು ತನಿಖೆಗೆ ಪಕ್ಕ ಆಗಬೇಕು. ಅದು ತನಿಖೆ ಪಕ್ಕ ಇದೆ. ಸುಮಾರಿಲ್ಲ ಅಂದರೆ 350 ಅಥವಾ 410 ಕೋಟಿಗಟ್ಟಲೆ ಹಗರಣ ಮಾಡಿದರೆ ಅದಕ್ಕೆಲ್ಲ ಸೂಕ್ತವಾದ ನಾವು ದಾಖಲಾತಿನ ಸಬ್ಮಿಟ್ ಮಾಡಿದ್ವಿ. ಅದು ಪರಿಶೀಲನೆ ಮಾಡಿ ಕಾನೂನು ಪ್ರಕಾರ ನಮ್ಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಮತ್ತು ದಲಿತರಿಗೆ ಏನು ಹಿಂದುಳಿದವರಿಗೆ ಅವರು ಸಹ ನಾವು ನಿಮ್ಮನ್ನು ನಂಬಿ ಇಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಹಾಗಾಗಿ ಇಂಥ ಭ್ರಷ್ಟ ಅಧಿಕಾರಿನ ಅಮಾನತು ಮಾಡಿಸ್ಬೇಕಂತೇಳಿ ತಮ್ಮ ಮೂಲಕ ಕೇಳ್ಕೊತೀವಿ. ಭ್ರಷ್ಟಾಚಾರಿ ಅಧಿಕಾರಿ HR ಹರ್ಷರವರಿಗೆ ಧಿಕ್ಕಾರ. ಜಾತಿ ನಿಂದನೆ ಮಾಡಿರುವ HR ಹರ್ಷರವರಿಗೆ LOC ನೀಡುವಲ್ಲಿ 11ರಿಂದ 12% 1 ಲಕ್ಷಕ್ಕೆ ದುಡ್ಡನ್ನು ಪಡೆದು ಕೋಟ್ಯಾಂತರ ರೂಪಾಯಿಗಳನ್ನು ಲಂಚದ ರೂಪದಲ್ಲಿ ಪಡೆದಿರುವ HR ಹರ್ಷರವರಿಗೆ ಈ ದೂರಿನ ಬಗ್ಗೆ ತನಿಖೆಗೆ ಆದೇಶಿಸಿದರೆ ಇದುವರೆಗೂ ತನಿಖೆ ಮಾಡಿದ ಸರ್ಕಾರಕ್ಕೆ ಈ ಎಲ್ಲ ದೂರುಗಳನ್ನು ಕೊಟ್ಟಿದ್ದರು ಸಹ 3 ವರ್ಷದಲ್ಲಿ ಕೊಟ್ಟಿದ್ದರು ಸಹ ಇದುವರೆಗೂ ತನಿಖೆ ಮಾಡಿದ ಸರ್ಕಾರಕ್ಕೆ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.